ಮೇಲೆ ಸಂಕಷ್ಟ ಅಂತ ಹೇಳ್ಬೋದು. ಅವರು ಕೊಟ್ಟಂತಹ ಹೇಳಿಕೆಗಳು, ವಶಪಡಿಸಿಕೊಂಡಂತಹ ಸಾಕ್ಷ್ಯಗಳು ಇವೇ ಈಗ ದರ್ಶನ್ ಗ್ಯಾಂಗ್ಗೆ ಮುಳ್ಳಾಗೋಯ್ತಾ? ಪೊರ್ಕಿ ಗ್ಯಾಂಗ್ಗೆ ಸಂಕಷ್ಟಗಳ ಸರಮಾಲೆನ ಅನ್ನುವಂಥ ಪ್ರಶ್ನೆ ಈಗ. ಡೆವಿಲ್ ಟೀಮ್ಗೆ 164 ಹೇಳಿಕೆಗಳೇ ಕಂಟಕ. ಈಗಾಗಲೇ 12 ಜನರ ವಿಡಿಯೋ ಹೇಳಿಕೆ ದಾಖಲು ಆಗಿದೆ. ಕಾಮಾಕ್ಷಿ ಪಾಳ್ಯ ಪೊಲೀಸರು ವಿಡಿಯೋ ಹೇಳಿಕೆಯನ್ನ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಜಡ್ಜ್ ಮುಂದೆ CRPC 164 ಅದರ ಅಡಿ 12 ಜನರ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರಂತೆ. ಕೊಲೆ ಕೇಸ್ನಲ್ಲಿ ಮೇಜರ್ ಸಾಕ್ಷಿಯಾಗುತ್ತೆ ಈ ಹೇಳಿಕೆಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಜಯ್, 164 ಹೇಳಿಕೆಗಳೇ ಕಂಟಕನ, ಅದರಲ್ಲೂ ಕೂಡ ಮೇಜರ್ ಹೇಳಿಕೆಗಳು ಯಾವೆಲ್ಲ ದರ್ಶನ್ಗೆ ಮತ್ತಷ್ಟು ಸಂಕಷ್ಟವನ್ನು ತಂದಿಡಬಹುದು? ಅಜಯ್, ಖಂಡಿತವಾಗ್ಲೂ ದಿವಿತ್, ಈಗಾಗಲೇ 30ಕ್ಕೂ ಹೆಚ್ಚಿನ ಸಾಕ್ಷಿಗಳನ್ನ ಈಗಾಗಲೇ ಪೊಲೀಸರು ಮಾಡ್ಕೊಂಡಿರುವಂಥದ್ದು. ಅದರಲ್ಲೂ ಕೂಡ 12 ಸಾಕ್ಷಿಯನ್ನು 164 CRPC ಅಡಿಯಲ್ಲಿ ದಾಖಲು ಮಾಡ್ಕೊಂಡಿದ್ದಾರೆ. ಈ 164 CRPC ಅಂದರೆ ಅದು ಸ್ವತಃ ಜಡ್ಜ್ ಮುಂದೆ ಕರ್ಕೊಂಡೋಗಿ ಆ ಒಬ್ಬ ಏನು ಹೇಳಿಕೆ ಸಾಕ್ಷಿ ಏನಿರ್ತಾನೋ ಆತನ ಒಂದು ಹೇಳಿಕೆಯನ್ನು ಬರೆಸಿ ಆನಂತರ ಆ ಒಂದು ಹೇಳಿಕೆಯನ್ನು ಜಡ್ಜ್ ಮುಂಭಾಗದಲ್ಲೇ ವಿಡಿಯೋ ರೆಕಾರ್ಡನ್ನು ಮಾಡ್ತಾರೆ. ಸೊ ಇದಕ್ಕೆ 164 ಅಂತಾರೆ. ಸೊ ಹೀಗಾಗಿ ಈ ಒಂದು ಪ್ರಕ್ರಿಯೆ ಕೂಡ ಈಗಾಗಲೇ 12ರಿಂದ ಹೆಚ್ಚು ಜನರು ಕೂಡ ಈಗಾಗಲೇ ಆಗಿರುವಂಥದ್ದು. ಸೊ ಹೀಗಾಗಿ ಈ ಒಂದು ವಿಚಾರಗಳು ಈಗ ಏನು ಹಿನ್ನಡೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಇನ್ನೂ 30 ಜನರ ಹೇಳಿಕೆಯನ್ನು ಪೊಲೀಸರು ಈಗಾಗಲೇ ಅದನ್ನು 161 ಅಡಿಯಲ್ಲಿ ಈಗಾಗಲೇ ದಾಖಲನ್ನು ಮಾಡಿಕೊಳ್ಳಾಗಿರುವಂಥದ್ದು. ಇಷ್ಟೇ ಅಲ್ಲದೆ ಇನ್ನೂ ಎವಿಡೆನ್ಸ್ಗಳನ್ನ ಈಗಾಗಲೇ ಪೊಲೀಸರು ಸಾಕಷ್ಟು ಎವಿಡೆನ್ಸ್ ಕಲೆ ಹಾಕಿದ್ದಾರೆ. ಇವೆಲ್ಲವನ್ನು ಕೂಡ ಈಗಾಗಲೇ ಚಾರ್ಜ್ ಶೀಟ್ನಲ್ಲೂ ಕೂಡ ಸೇರಿಸೋದಕ್ಕೆ ಮುಂದಾಗಿದ್ದಾರೆ. ಯಾಕಂದರೆ ಇನ್ನೊಂದು ತಿಂಗಳಲ್ಲಿ ಅಥವಾ 1.5 ತಿಂಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿರುವುದರಿಂದಾಗಿ ಆ ಒಂದು ಚಾರ್ಜ್ ಶೀಟನ್ನು ಬಿಗಿ ಮಾಡಬೇಕಾಗತ್ತೆ. ಯಾಕಂದರೆ ಅಲ್ಲಿ ಚಾರ್ಜ್ ಶೀಟಲ್ಲಿ ಯಾವ ರೀತಿಯಾದಂತಹ ಗಟ್ಟಿ ಅಂಶಗಳನ್ನ ಇವರು ಮೆನ್ಷನ್ ಮಾಡ್ತಾರೋ ಅದು ಮುಂಬರುವಂಥ ದಿನಗಳಲ್ಲಿ ಅವರಿಗೆ ಅದು ಡ್ರಾಬ್ಯಾಕ್ ಆಗ್ತಾ ಹೋಗುತ್ತೆ. ಯಾಕಂದರೆ ದರ್ಶನ್ ಕಡೆ ಅವರಿಗೆ, ಯಾಕಂದರೆ ಅಷ್ಟೊಂದು ಎವಿಡೆನ್ಸ್ಗಳನ್ನ ಈಗಾಗಲೇ ಪೊಲೀಸರು ಕೂಡ ಕಲೆ ಹಾಕಿರುವಂಥದ್ದು. ಸೊ ಹೀಗಾಗಿ ಈ ಒಂದು ನಿಟ್ಟಿನಲ್ಲೂ ಕೂಡ ಪೊಲೀಸರು ಸಾಕಷ್ಟು ತಯಾರಿಯನ್ನು ಮಾಡ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಈ ಒಂದು 164 CRPC ಏನಿದೆ ಅದು ಇವರಿಗೆ ದೊಡ್ಡ ಹಿನ್ನಡೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಲೇ ಹೇಳ್ಬೋದು ದಿವಿತ್. ಹೀಗಾಗಿ ನಟ ದರ್ಶನ್ ಮೇಲೆ ಕೊಲೆ ಆರೋಪ ಬಂದು ಜೈಲು ಸೇರೋವರೆಗೂ ಕೂಡ ಯಾವನು ಕೂಡ ಕಿಮಕ್ ಅಂದಿರಲಿಲ್ಲ. ಯಾವಾಗ ಈಗ ಎಲ್ಲೋ ಒಂದು ಕಡೆ ಆಚೆ ಬರ್ತಾರೆ ದಾಸ ಅಂತ ಮಾತುಗಳು ಶುರುವಾದವೋ ಆಗ ದಾಸನ ಬಗ್ಗೆ ಮಾತನಾಡ್ತಿದ್ದಾರೆ. ಜೊತೆಗೆ ಪರೋಕ್ಷವಾಗಿ ದಾಸನ ಪರ ನಿಲ್ಲದವರಿಗೆ ಟಾಂಗ್ ಕೊಡ್ತಿದ್ದಾರಂತೆ. ಸಂಬಂಧಪಟ್ಟಂತೆ ಸ್ಟೋರಿಲಿದೆ. ಸುಮ್ಮನಿದ್ರು ದರ್ಶನ್ ಸರು ಸಪ್ಕಾಗ್ಬಿಟ್ಟಾಗ್ರು ಆಚೆ ಬಂದ ತಕ್ಷಣ ಅಂತಾರೆ. ಮಾತಾಡಿದ್ರೆ ನೋಡುಗರು ಅಹಂಕಾರ ಇಳಿದಿಲ್ಲ ಅಂತಾರೆ. ಅವರು ಆಚೆ ಬಂದರೂ ಹೆಂಗಿರಬೇಕು ಹಂಗೆ ಇರ್ತಾರೆ. ಬಟ್ ತುಂಬ ಜನ ಫಿಲ್ಟರ್ ಆಗ್ತಾರೆ. ಅವ್ರಿಗೆ ಯಾರು ಏನನ್ನು ನಿಜವಾಗ್ಲೂ ಹೇಳ್ತೀನಿ ಸರ್, ಈ ಪೀರಿಯಡಲ್ಲಿ ಅವ್ರಿಗೆ ಗೊತ್ತಾಗಿದೆ ಬೇರೆ ದರ್ಶನ್ ಸರ ನೀವು ಇಲ್ಲಿಂದ ನೋಡ್ತೀರಾ, ಅಷ್ಟು ಬದಲಾವಣೆ ಆಗಿದೆ. ದರ್ಶನ್ ಪರ ನಿಲ್ಲದವರು ಟಾರ್ಗೆಟ್ ಆದ್ರ, ಪರೋಕ್ಷವಾಗಿ ಎಚ್ಚರಿಕೆ ನೀಡಿದ್ರ ಡೈರೆಕ್ಟರ್. ದರ್ಶನ್ ಲಿಸ್ಟ್ನಿಂದ ಒಬ್ಬೊಬ್ಬರೇ ಫಿಲ್ಟರ್ ಆಗ್ತಾರೆ. ಚೆನ್ನಾಗಿದ್ದಾಗ ಜೊತೆಗಿದ್ದು ಈಗ ಸೈಡ್ಗೆ ಹೋಗ್ತಾ ಇರೋರು ಫಿಲ್ಟರ್ ಆಗ್ತಾರೆ. ನ್ಯೂಸ್ ಚಾನೆಲ್ಗಳನ್ನ ನೋಡ್ತಾ ಇದ್ದಂತೆ ಯಾರು ಓಡೋಗ್ತಾ ಇದ್ರೋ ಅವರಿಗೆ ದರ್ಶನ್ ಆಪ್ತ ಹಾಗೂ ನಿರ್ದೇಶಕ ಮಹೇಶ್ ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಸರ್ ಇವತ್ತಿದ್ದವರು ನಾಳೆ ಇರಲ್ಲ ಸರ್ ಅವರೆಲ್ಲ. ಯಾಕೆಂತ ಹೇಳಿದ್ರೆ ಇದು ನಿಜ ಸರ್. ಇಲ್ಲಿ ತನಕ ದರ್ಶನ್ ಸರ್ ಒಳಗಡೆ ಕೂತ್ಕೊಂಡು ಏನು ನೋಡ್ತಾ ಇರ್ತಾರೆ ಅಥವಾ ಗೊತ್ತಿದ್ರೆ ಅವ್ರಿಗೆ ಆಚೆ ಬಂದು ಗೊತ್ತಾದರೆ ಅವರಷ್ಟೇ ಅವ್ರ ಆತ್ಮೀಯರು ಸರ್. ಅವ್ರು ಕೊನೆ ತನಕ ಅವ್ರ ಜೊತೆ ಹೇಳ್ತಾರೆ. ಇದ್ದವರೆಲ್ಲ ಗುಳ್ಳೆನರಿಗಳೇ ಸರ್. ಇರ್ತಾರೆ, ಹೋಗ್ತಾರೆ, ಈ ಕಡೆ ಬಂದಾಗ ಬಾಸ್ ಅಣ್ಣ ಅಂತಾರೆ, ಎಸ್ಕೇಪ್ ಅಷ್ಟೇ. ಅವ್ರು ಕಷ್ಟದಲ್ಲಿದ್ದಾಗ ಓಡೋಗ್ತಾರೆ. ದರ್ಶನ್ ಸರ್ ಎಲ್ಲರ ಕಷ್ಟಕ್ಕೂ ಬೇಕು, ಎಲ್ರಿಗೂ ಸಪೋರ್ಟ್ ಬೇಕು. ಅವ್ರು ಏನು ಆರೋಪಿ ಸ್ಥಾನದಲ್ಲಿ ನಿಂತ್ಕೊಂಡ ತಕ್ಷಣ ಯಾರೂ ಬೇಡ ಅವರಿಗೆ. ದರ್ಶನ್ ಸರ್ ಚೆನ್ನಾಗಿದ್ದಾಗ ಎಲ್ಲರೂ ಹಿಂದೆ ಮುಂದೆ ಓಡಾಡ್ತಾ ಇದ್ರು. ಅವರು ಜೈಲಿಗೆ ಹೋಗಿದ ತಕ್ಷಣ ಸೈಲೆಂಟ್ ಆಗಿದ್ದಾರೆ. ಯಾರ್ಯಾರು ಈಗ ಸೈಲೆಂಟ್ ಆಗಿದ್ದಾರೆ ಅವರೆಲ್ಲ ಫಿಲ್ಟರ್ ಆಗ್ತಾರೆ ಅಂತ ನಿರ್ದೇಶಕ ಮಹೇಶ್ ಹೇಳಿದ್ದಾರೆ. ಸುಮ್ಮನಿದ್ರು ದರ್ಶನ್ ಸರು ಸಪ್ಕಾಗ್ಬಿಟ್ಟಾಗ್ರು ಆಚೆ ಬಂದ ತಕ್ಷಣ ಅಂತಾರೆ. ಮಾತಾಡಿದ್ರೆ ನೋಡುಗರು ಅಹಂಕಾರ ಇಳಿದಿಲ್ಲ ಅಂತಾರೆ. ಅವರು ಆಚೆ ಬಂದರೂ ಹೆಂಗಿರಬೇಕು ಹಂಗೆ ಇರ್ತಾರೆ. ಬಟ್ ತುಂಬ ಜನ ಫಿಲ್ಟರ್ ಆಗ್ತಾರೆ.
ಅವ್ರಿಗೆ ಯಾರು ಏನಂದು ನಿಜವಾಗ್ಲೂ ಹೇಳ್ತೀನಿ ಸರ್, ಈ ಪೀರಿಯಡಲ್ಲಿ ಅವ್ರಿಗೆ ಗೊತ್ತಾಗಿದೆ, ಬೇರೆ ದರ್ಶನ್ ಸರ ನೀವು ಇಲ್ಲಿಂದ ನೋಡ್ತೀರಾ, ಅಷ್ಟು ಬದಲಾವಣೆ ಆಗಿದೆ. ದರ್ಶನ್ ವಿರುದ್ಧ ಕೊಲೆ ಆರೋಪ ಬಂದಾಗಿನಿಂದ ಜೈಲು ಸೇರೋವರೆಗೂ ಯಾರೂ ಜೈಲಿನತ್ತ ತಿರುಗಿ ನೋಡಿಲ್ಲ. ಇತ್ತೀಚೆಗೆ ಒಬ್ಬೊಬ್ಬರೇ ಜೈಲಲ್ಲಿರುವ ದರ್ಶನ್ ನೋಡುವುದಕ್ಕೆ ಬರ್ತಾ ಇದ್ದಾರೆ. ಹೀಗಿದ್ರೂ ದರ್ಶನ್ ದಯೆಯಿಂದ ಫೀಲ್ಡ್ನಲ್ಲಿರೋರು ಅವರ ಪರ ನಿಲ್ಲದವರಿಗೆ ದರ್ಶನ್ ಆಪ್ತ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದು ರಿಯಲೈಸ್ ಆಗಿದೆ, ಈಗ ಇನ್ಮೇಲೆ ಅವ್ರನ್ನ ಕರೆಕ್ಟ್ ಮಾಡೋಕ್ಕೆ ಯಾರ ಕೈಲೂ ಅಲ್ಲ. ಒಂದಂತೂ ತಿಳ್ಕೊಳ್ಳಿ, ತುಂಬ ಜನ ಫಿಲ್ಟರ್ ಆಗ್ತಾರೆ ಅವ್ರುಗಳಿಂದ. ಯಾರು ಈ ಮೈಕ್ ಹಿಡಿದ ತಕ್ಷಣ ಓಡೋಗ್ತಾ ಇದ್ದಾರೆ, ನಮ್ಗೆ ಯಾಕೆ ಬೇಕಪ್ಪ ಅನ್ನೋ ಥರ ಇದ್ದಾರೆ, ಸಹಾಯ ತಗೊಂಡು ಎಲ್ಲ ಮಾಡಿದ್ದಾರೆ. ಇರಲಿ ಸರ್, ಏನಕ್ಕೆ ಸರ್ ಓಡೋಬೇಕು? ಏನು ಸರ್ ಅಪರಾಧನ ಮಾತಾಡ್ಬಿಟ್ರೆ ಅಪರಾಧನ ಏನಿಲ್ವಲ್ಲ, ಅಭಿಪ್ರಾಯ ತಿಳಿಸ್ಬೋದಲ್ವಾ? ನಾನು ಭಾಷೆ ಏನು ನೋಡಿದ್ರೆ ಅದನ್ನು ಹೇಳ್ತಾ ಇದ್ದೀನಿ, ಕನ್ನಡಕ್ಕೆ ನಾನೇನು ಇನ್ನೊಂದೇನು ಹೇಳ್ತಾ ಇಲ್ವಲ್ಲ, ಇದನ್ನೇ ನೀವು ಇನ್ನೊಬ್ರಿಗೆ ಹೇಳಿದ್ರೆ ಅದನ್ನೇ ಹೇಳ್ತಾ, ಹೌದು ಒಂದು ಭಾಷೆ ನೋಡಿದ್ದೆ ಇದು ಅಂತ. ನಮ್ಮ ಒಂದು ದರ್ಶನ್ ಸರ್ ಹತ್ರ ಇರೋರು ಯಾರನ್ನ ಕೇಳೋರು ಅದನ್ನೇ ಹೇಳ್ತಾರೆ. ಗುಳ್ಳೆನರಿ ಥರ ಓಡೋವಂಥದ್ದು ಏನೂ ಇಲ್ಲ ಸರ್. ಅದು ಈ ಕ್ಷಣಕ್ಕೆ ಮಾತಾಡೋ ಅವಶ್ಯಕತೆ ಇದೆ, ಹೊರಗಡೆ ಬಂದಾಗ ಮಾತಾಡೋದಲ್ಲ. ಈ ಕ್ಷಣಕ್ಕೆ ಒಂದು ಅವ್ರ ಕುಟುಂಬಕ್ಕೆ ಒಂದು ಧೈರ್ಯ ತುಂಬುವಂಥ ಆಗ್ಬೋದು. ಎರಡು ಕುಟುಂಬಕ್ಕೂ ನ್ಯಾಯ ಸಿಗಲಿ. ಕ್ಯಾಮ್ರಾ ಮುಂದೆ ಇವಾಗ ಬಂದು ಮಾತಾಡೋ ದರ್ಶನ್ ಆಪ್ತರೆ, ದರ್ಶನ್ ಕೊಲೆ ಕೇಸಲ್ಲಿ ಫಿಟ್ ಆದಾಗ ಎಲ್ಲಿಗೆ ಹೋಗಿದ್ರೆ? ಅವಾಗ ನೀವೇ ಸೈಲೆಂಟ್ ಆಗಿದ್ದು ಈಗ ಮಾತಾಡದವರ ವಿರುದ್ಧ ಯಾಕೆ ಹೌಹಾರ್ತಾ ಇದ್ದೀರಿ? ಇದು ದರ್ಶನ್ ಗ್ಯಾಂಗ್ನ ಮತ್ತೊಂದು ಮುಖದ ಅನಾವರಣ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯಾದ್ಯಂತ ವರುಣಾರ್ಭಟ ಜೋರಾಗ್ತಾ ಇದೆ. ಈ ಬೆನ್ನಲ್ಲೇ ಕಾವೇರಿಯ ಪ್ರವಾಸ ತಾಣಗಳಿಗೂ ಕೂಡ ಅದರ ಎಫೆಕ್ಟ್ ತಟ್ಟುತ್ತಾ ಇದೆ. ಕಾವೇರಿ ಜಲಾನಯನದಲ್ಲಿ ಪ್ರದೇಶದಲ್ಲಿ ಭಾರಿ ಮಳೆಯಾಗಿದೆ. ಪ್ರವಾಸಿ ಸ್ಥಳಗಳಿಗೂ ಕೂಡ ಕಾವೇರಿ ಪ್ರವಾಹದ ಎಫೆಕ್ಟ್ ತಡ್ತಾ ಇದೆ. ಪ್ರಸಿದ್ಧ ನಿಮಿಷಾಂಬ ದೇಗುಲ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿರುವಂತಹ ದೇಗುಲ ಅದು. ಕಾವೇರಿ ನದಿ ಪ್ರವಾಹಕ್ಕೆ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಕಾವೇರಿ ನದಿಯಲ್ಲಿ ಭಕ್ತರ ಸ್ನಾನಕ್ಕೆ ನಿರ್ಬಂಧವನ್ನು ಕೂಡ ಹೇರಲಾಗಿದೆ. ಅಪಾಯದ ಮಟ್ಟ ಮೀರಿ ಕಾವೇರಿ ನದಿ ಹರಿತಾ ಇದೆ. ರಾಜ್ಯಾದ್ಯಂತ ಮಳೆಯಾದ ಹಿನ್ನೆಲೆಯಲ್ಲಿ, ಕೊಡಗು ಭಾಗದಲ್ಲಿ ಸಾಕಷ್ಟು ಮಳೆಯಾದ ಹಿನ್ನೆಲೆಯಲ್ಲಿ KRS ಡ್ಯಾಮ್ ತುಂಬಿದ ಬಳಿಕ ನೀರನ್ನು ಹರಿಬಿಡಲಾಗಿದೆ. ಇದು ನಿಮಿಷಾಂಬ ದೇಗುಲದ ಸ್ನಾನಘಟ್ಟ ಮುಳುಗಡೆ ಆಗಿರುವ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕಾವೇರಿ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಹೀಗಾಗಿ ಹಲವೆಡೆ ಏನು ಧಾರ್ಮಿಕ ಕ್ಷೇತ್ರಗಳಿಗೂ ಕೂಡ ಪ್ರವಾಹದ ಎಫೆಕ್ಟ್ ತಟ್ಟಿದೆ. ನಿಮಿಷಾಂಬ ದೇವಾಲಯದ ಸ್ನಾನಘಟ್ಟ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ದೃಶ್ಯದಲ್ಲಿ ಗಮನಿಸ್ಬೋದು. ಏನು ನಿಮಿಷಾಂಬ ದೇವಾಲಯ, ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಾಲಯಕ್ಕೆ ಪ್ರತಿನಿತ್ಯ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಬಂದಂಥವರು ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಆನಂತರ ದರ್ಶನ ಮಾಡುವಂಥದ್ದು ಒಂದು ಪದ್ಧತಿ. ಆದರೆ ಈಗ ಕಾವೇರಿ ನದಿಯಲ್ಲಿ ನೀರಿನ ಮಟ್ಟ ಏರಿಕೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸ್ನಾನಘಟ್ಟ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ದೃಶ್ಯದಲ್ಲಿ ಗಮನಿಸ್ಬೋದು. ಈಗ ಇಲ್ಲೇನು ಮೆಟ್ಲುಗಳೆಲ್ಲ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಇಲ್ಲಿ ಬಂದಂಥವರು ಏನು ನದಿಯಲ್ಲಿ ಸ್ನಾನ ಮಾಡಿ ಆನಂತರ ದೇವರ ದರ್ಶನ ಮಾಡಿದ್ರೆ ತಾಯಿ ಒಲಿತಾಳೆ ಅನ್ನೋದು ಒಂದು ನಂಬಿಕೆ. ಆ ಕಾರಣಕ್ಕಾಗಿ ಇಲ್ಲಿ ಬಂದಂಥವರು ಸ್ನಾನವನ್ನು ಮಾಡ್ತಿದ್ರು. ಆದರೆ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರುವ ಕಾರಣಕ್ಕಾಗಿ ಸಂಪೂರ್ಣವಾಗಿ ಸ್ನಾನಘಟ್ಟ ಮುಳುಗಡೆ ಆಗಿದೆ. ಸ್ನಾನ ಮಾಡಿದ ಬಳಿಕ ಭಕ್ತರು ಬಟ್ಟೆ ಬದಲಿಸೋದಕ್ಕೆ ಒಂದಷ್ಟು ಏನು ಕೊಠಡಿಗಳನ್ನು ನಿರ್ಮಾಣ ಮಾಡಿದ್ದಾರೆ. ಆ ಕೊಠಡಿಗಳು ಕೂಡ ಸಂಪೂರ್ಣವಾಗಿ ನದಿಯಲ್ಲಿ ಮುಳುಗಡೆ ಆಗಿರುವಂಥದ್ದು. ಹೀಗಾಗಿ ಯಾರು ಕೂಡ ನದಿ ದಡಕ್ಕೆ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ಯಾರು ಕೂಡ ನದಿ ದಡಕ್ಕೆ ಇಳಿಯದಂತೆ ನಿರ್ಬಂಧ ಮಾಡಲಾಗಿದೆ. ದೃಶ್ಯದಲ್ಲಿ ಕೂಡ ಗಮನಿಸ್ಬೋದು. ದೇವಾಲಯದ ಆಡಳಿತ ಮಂಡಳಿ ಇಲ್ಲಿ ಸದ್ಯಕ್ಕೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿರುವಂಥದ್ದು. ಅದ್ರ ಜೊತೆಗೆ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡೋ ಮೂಲಕ ಯಾರು ಕೂಡ ಇಲ್ಲಿ ನದಿ ಬಳಿಗೆ ಬರದಂಗೆ ನೋಡ್ಕೊಳ್ತಾರೆ.